ಮೂಲ ನಿವಾಸಿ ಮಹಾ ಒಕ್ಕೂಟದ ಅಂಗಸಂಸ್ಥೆಯಾದ ಬಹುಜನ ಭಾಗ್ಯ ವಿಧಾತ ವೇದಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೋಸ್ಕರ ಈ ಸಮಾರಂಭದಲ್ಲಿ ಮೂಲ ನಿವಾಸಿ ಮಹಾ ಒಕ್ಕೂಟದ ಎಲ್ಲ ನಾಯಕರು ನಾವು ಇಲ್ಲಿ ಭಾಗಿಯಾಗಿದ್ದೇವೆ. ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನಮಗೆ ಪ್ರಜ್ಞಾವಂತರಾಗಿ ನಾಗರಿಕರಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಓಟಿನ ಹಕ್ಕನ್ನು ಕೊಟ್ಟ ಪರಿಣಾಮ ನಮಗೆ ವೋಟ್ ಹಾಕುವ ಹಕ್ಕು ಸಿಕ್ಕಿ 90 ವರ್ಷಗಳಾಯಿತು. ಈ 90 ವರ್ಷಗಳು ಕಳೆದಾಗ ಈಗ ನಾವು ದುರಂತ ಏನಪ್ಪಾ ಅಂತಂದ್ರೆ, ಬಹುಜನ ಸಮಾಜ ಪಾರ್ಟಿಯಲ್ಲಿ ಮೂಲ ನಿವಾಸಿ ಮಹಾ ಒಕ್ಕೂಟದ ಅಂಗಸಂಸ್ಥೆಯ ಭೀಮಪುತ್ರಿ ಬ್ರಿಗೇಡ್ ಸಂಸ್ಥೆಯ ಸದಸ್ಯರು ಬಹುಜನ ಸಮಾಜ ಪಾರ್ಟಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಅಲ್ಲಿ ಬಹುಜನ ಸಮಾಜ ಪಾರ್ಟಿ ಸುಮಾರು 20-25 ಸಾವಿರ ಓಟುಗಳನ್ನ ಗಳಿಸಿತ್ತು. ಈ 20-25 ಸಾವಿರ ಓಟುಗಳನ್ನ ಬಹುಜನ ಸಮಾಜ ಪಾರ್ಟಿ ಕಿತ್ತಿದ್ದು ಕಾಂಗ್ರೆಸ್ಸಿನ ಓಟುಗಳು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾಗಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಸಿದ್ದರಾಮಯ್ಯನವರ ಪ್ರಾಧಾನ್ಯತೆ ಹೆಚ್ಚಿರುವುದರಿಂದ ಮುಖ್ಯಮಂತ್ರಿಗಳು ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಯನ್ನ ಸ್ಪರ್ಧೆಯಲ್ಲಿ ಇರದಾಗೆ ನೋಡ್ಕೊಳ್ತಕ್ಕಂಥ ಇದೆಯಲ್ಲ, ಇದು ಬಹಳ ದುಃಖಕರವಾಗತಕ್ಕಂಥ ವಿಷಯ ಒಂದು ಕಡೆ. ಆದರೆ ಇದನ್ನು ತನಿಖೆ ಮಾಡುವುದಕ್ಕೆ ಯೋಗ್ಯವಾದ ಒಂದು ವಿಷಯವಾಗಿದೆ. ಹಾಗಾಗಿ ಈ ಕೂಡಲೇ ಯಾರು ಈ ದೌರ್ಜನ್ಯವನ್ನು ಎಸೆದ 90 ವರ್ಷ ಓಟಿನ ಹಕ್ಕು ಸಿಕ್ಕಿ 90 ವರ್ಷಗಳ ನಂತರ ಒಬ್ಬ ರಾಜ ವಿರುದ್ಧವಾಗಿ ಬಹುಜನ ಸಮಾಜ ಪಾರ್ಟಿಯಿಂದ ಒಬ್ಬ ಪರಿಶಿಷ್ಟ ಪಂಗಡದ ಮಹಿಳೆ ರೇವತಿ ರಾಜ್ರವರನ್ನು ನಿಲ್ಲಿಸಿದ ಪರಿಣಾಮವಾಗಿ ಅಲ್ಲಿರ್ತಕ್ಕಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡುವ ಹಾಗೆ ಅಧಿಕಾರಿಗಳನ್ನು ಬಳಸಿಕೊಂಡು ದೌರ್ಜನ್ಯ ಎಸಗಿರ್ತಕ್ಕಂಥದ್ದು ಖಂಡನೀಯವಾಗಿದೆ. ಇದು ಮೂಲ ನಿವಾಸಿ ಮಹಾ ಒಕ್ಕೂಟ ಖಂಡಿಸುತ್ತೆ. ಹಾಗಾಗಿ ಈ ಕೂಡಲೇ 1989ರ ಕಾಯ್ದೆ ಅಡಿಯಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ತಿದ್ದುಪಡಿ 2014 ಮತ್ತು 16 ಏನಿದೆ ಆ ಕಾಯ್ದೆ ಅಟ್ರಾಸಿಟಿ ಆಕ್ಟ್ನು ಸಹ ಇದಕ್ಕೆ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಮೂಲ ನಿವಾಸಿ ಮಹಾ ಒಕ್ಕೂಟ ಈ ವೇದಿಕೆ ಮುಖಾಂತರ ಇದನ್ನ ಆಗ್ರಹಿಸ್ತಾ ಇದೆ. ಜೈ ಭೀಮ್.